ಸರಿ, ಶುರು ಮಾಡೋಣ. ಮೊದಲಿಗೆ ಈ ನಿದ್ರಾಹೀನತೆ ಅಂದ್ರೆ ಎಷ್ಟು ಕಡಿಮೆ ನಿದ್ರೆ? ಸಾಮಾನ್ಯವಾಗಿ ವಯಸ್ಕರಿಗೆ ದಿನಕ್ಕೆ ಒಂದು 7 ರಿಂದ 8 ಗಂಟೆ ನಿದ್ರೆ ಬೇಕು ಅಂತಾರೆ. ಅದಕ್ಕಿಂತ ಕಡಿಮೆ ಆದ್ರೆ ಅದನ್ನ ನಿದ್ರಾಹೀನತೆ ಅನ್ಬೋದು ಅಲ್ವಾ? ಪ್ರಪಂಚದ ಸುಮಾರು 45% ಜನರಿಗೆ ಈ ಸಮಸ್ಯೆ ಇದೆ ಅಂತೆ. ಮತ್ತೆ ಅಮೆರಿಕಾದಲ್ಲಂತೂ 35%ಗಿಂತ ಹೆಚ್ಚು ಜನ 7 ಗಂಟೆಗಿಂತ ಕಡಿಮೆ ನಿದ್ರೆ ಮಾಡ್ತಾರಂತೆ. ಇದು ತುಂಬಾ ದೊಡ್ಡ ಸಂಖ್ಯೆ. ಹೌದು, ಇದು ಕೇವಲ ಒಂದು ಅಂಕಿಅಂಶ ಅಷ್ಟೇ ಅಲ್ಲ. ಇದರ ಪರಿಣಾಮಗಳಿದೆಯಲ್ಲ, ಅದು ತುಂಬಾ ಗಂಭೀರ. ನಮ್ಮತ್ರ ಇರೋ ಆರೋಗ್ಯ ವರದಿಗಳ ಪ್ರಕಾರ ನಿದ್ರೆಯ ಕೊರತೆಗೂ ಹಲವು ಆರೋಗ್ಯ ಸಮಸ್ಯೆಗಳಿಗೂ ನೇರ ಸಂಬಂಧ ಇದೆ. ಮೊದಲನೇದಾಗಿ ಬೊಜ್ಜು. ಓ, ಹೌದಾ? ಹೌದು, ನಿದ್ರೆ ಕಡಿಮೆ ಆದಷ್ಟು ನಮ್ಮ ದೇಹದಲ್ಲಿ 2 ಹಾರ್ಮೋನ್ಗಳ ಆಟ ಶುರುವಾಗುತ್ತೆ. ಹಸಿವನ್ನು ಕಂಟ್ರೋಲ್ ಮಾಡುವ ಲೆಪ್ಟಿನ್ ಅನ್ನೋ ಹಾರ್ಮೋನ್ ಮಟ್ಟ ಕಡಿಮೆ ಆಗುತ್ತೆ ಓಕೆ. ಮತ್ತು ಹಸಿವನ್ನು ಹೆಚ್ಚಿಸುವ ಗ್ರೆಲಿನ್ ಅನ್ನೋ ಹಾರ್ಮೋನ್ ಮಟ್ಟ ಜಾಸ್ತಿ ಆಗುತ್ತೆ. ಓ, ಹಾಗಾಗಿನೇ ಸರಿಯಾಗಿ ನಿದ್ದೆ ಆಗ್ದಿದ್ದಾಗ ಮರುದಿನ ಜಂಕ್ ಫುಡ್ ತಿನ್ಬೇಕು ಅಂತ ಜಾಸ್ತಿ ಅನ್ಸೋದು. ಅದು ನಮ್ಮ ಇಚ್ಛಾಶಕ್ತಿಯ ಕೊರತೆ ಅಲ್ಲ, ನಮ್ಮ ಹಾರ್ಮೋನ್ಗಳೇ ನಮ್ಮ ವಿರುದ್ಧ ಕೆಲ್ಸ ಮಾಡ್ತಿರುತ್ತೆ ಅಂತಾಯ್ತು. ಖಂಡಿತ. ಅದೇ ಕಾರಣ. ಎರಡನೇದು ಮಧುಮೇಹ. ದಿನಕ್ಕೆ 5 ಗಂಟೆ ಅಥವಾ ಅದಕ್ಕಿಂತ ಕಡಿಮೆ ನಿದ್ರೆ ಮಾಡೋವರಿಗೆ ಮಧುಮೇಹ ಬರೋ ಸಾಧ್ಯತೆ ಸುಮಾರು 2.5 ಪಟ್ಟು ಹೆಚ್ಚಿರುತ್ತೆ. ಮೂರನೇದು ಹೃದಯ ಸಂಬಂಧಿ ಕಾಯಿಲೆಗಳು. ಹ್ಮ್. ನರ್ಸ್ ಹೆಲ್ತ್ ಸ್ಟಡಿ ಅನ್ನೋ ಒಂದು ದೊಡ್ಡ ಅಧ್ಯಯನದ ಪ್ರಕಾರ 5 ಗಂಟೆಗಿಂತ ಕಡಿಮೆ ನಿದ್ರೆ ಮಾಡುವವರಲ್ಲಿ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯ 45% ಹೆಚ್ಚಿರುತ್ತೆ. 45% ಅದು. ಅದು ಅಸಾಧಾರಣವಾದದ್ದು. ಹೌದು. ಕೊನೆಯದಾಗಿ ಇದು ಸ್ವಲ್ಪ ವಿಚಿತ್ರವಾಗಿ ಕೇಳಿಸಬಹುದು, ಮರಣ ಪ್ರಮಾಣ. ಮರಣ ಪ್ರಮಾಣವೇ? ಹ್ಮ್ ಇದು ಒಂದು ಯು ಆಕಾರದ ಸಂಬಂಧವನ್ನ ಹೊಂದಿದೆ. ಅಂದ್ರೆ ಅತಿ ಕಡಿಮೆ 5 ಗಂಟೆಗಿಂತ ಕಡಿಮೆ ಅಥವಾ ಅತಿ ಹೆಚ್ಚು ಅಂದ್ರೆ 9 ಗಂಟೆಗಿಂತ ಹೆಚ್ಚು ನಿದ್ರೆ ಮಾಡುವವರಲ್ಲಿ ಮರಣದ ಅಪಾಯ ಸುಮಾರು 15% ಹೆಚ್ಚಿರುತ್ತೆ. ಒಂದು ನಿಮಿಷ. ಅತಿ ಹೆಚ್ಚು ನಿದ್ರೆ ಮಾಡೋದು ಕೂಡ ಅಪಾಯಕಾರಿಯೇ? ಇದು ಏಕ್ದಮ್ ತದ್ವಿರುದ್ಧ ಅಲ್ವಾ? ಎಲ್ಲರೂ ಹೆಚ್ಚು ನಿದ್ರೆ ಮಾಡಿದ್ರೆ ಒಳ್ಳೇದು ಅಂದ್ಕೊಳ್ತಾರೆ. ಹೌದು, ಇದು ಸಾಮಾನ್ಯವಾಗಿ ಎಲ್ಲರಿಗೂ ಆಶ್ಚರ್ಯ ತರಿಸುತ್ತೆ. ಅತಿಯಾದ ನಿದ್ರೆ ಅನ್ನೋದು ಅದು ಬೇರೆ ಯಾವುದೋ ಆಂತರಿಕ ಆರೋಗ್ಯ ಸಮಸ್ಯೆಯ ಲಕ್ಷಣ ಆಗಿರಬಹುದು. ಸೊ ಸಮತೋಲನ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಸರಿ, ಇದೆಲ್ಲ ಕೇಳಿದ್ಮೇಲೆ ಥಾಯ್ಲೆಂಡ್ನ ಬುರಾಭಾ ವಿಶ್ವವಿದ್ಯಾಲಯದಲ್ಲಿ ನಡೆಸಿದ ಒಂದು ಅಧ್ಯಯನದ ಫಲಿತಾಂಶ ಸ್ವಲ್ಪ ಗೊಂದಲ ಮೂಡಿಸತ್ತೆ. ಅವರು 19 ರಿಂದ 25 ವರ್ಷದ ಆರೋಗ್ಯವಂತ ಯುವಕರನ್ನು ಅಧ್ಯಯನ ಮಾಡಿದಾಗ ನಿದ್ರಾಹೀನತೆ ಇರೋ ಗುಂಪು ಮತ್ತೆ ಇಲ್ಲದಿರೋ ಗುಂಪಿನ ನಡುವೆ ಹ್ಮ್ ರಕ್ತದೊತ್ತಡ, ಹೃದಯ ಬಡಿತ, ಸಕ್ಕರೆ ಮಟ್ಟ ಇದ್ರಲ್ಲಿ ಏನೂ ದೊಡ್ಡ ವ್ಯತ್ಯಾಸ ಕಂಡುಬಂದಿಲ್ವಂತೆ. ಹಾಗಾದ್ರೆ ಯುವಕರಿಗೆ ನಿದ್ರೆಯ ಕೊರತೆಯಿಂದ ಏನೂ ಆಗಲ್ವಾ? ಇದು ಇದು ತುಂಬಾ ಒಳ್ಳೆ ಪ್ರಶ್ನೆ. ಆ ಅಧ್ಯಯನ ಒಂದು ಪ್ರಮುಖ ವಿಚಾರವನ್ನು ಎತ್ತಿ ತೋರಿಸುತ್ತೆ. ಮೊದಲ ನೋಟಕ್ಕೆ ಅವರ ಆರೋಗ್ಯದ ಮುಖ್ಯ ಸೂಚಕಗಳು ಅಂದ್ರೆ ವೈಟಲ್ ಸೈನ್ಸ್ ಸಾಮಾನ್ಯವಾಗಿ ಕಾಣ್ತಾ ಇತ್ತು. ಇದಕ್ಕೆ ಕೆಲವು ಕಾರಣಗಳಿರ್ಬೋದು. ಒಂದು, ನಿದ್ರೆಯ ಪ್ರಮಾಣಕ್ಕಿಂತ ಅದರ ಗುಣಮಟ್ಟ, ಕ್ವಾಲಿಟಿ, ಅದು ಹೆಚ್ಚು ಮುಖ್ಯವಾಗಿರ್ಬೋದು. ಕ್ವಾಲಿಟಿ ಓವರ್ ಕ್ವಾಂಟಿಟಿ. ಎಕ್ಸಾಕ್ಟ್ಲಿ. ಇನ್ನೊಂದು, ಆ ಅಧ್ಯಯನದಲ್ಲಿ ಭಾಗವಹಿಸಿದವರಲ್ಲಿ 83%ಗಿಂತ ಹೆಚ್ಚು ಮಹಿಳೆಯರಾಗಿದ್ರು. ಮತ್ತು ಈಸ್ಟ್ರೋಜೆನ್ ಹಾರ್ಮೋನ್ ಇದೆಯಲ್ಲ, ಅದು ಹೃದಯದ ಆರೋಗ್ಯ ಮತ್ತು ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದರಲ್ಲಿ ಸಹಾಯ ಮಾಡುತ್ತೆ. ಹಾಗಾಗಿ ಅವರ ಯುವ ದೇಹ ಸ್ವಲ್ಪ ಮಟ್ಟಿನ ನಿದ್ರೆಯ ಕೊರತೆಯನ್ನು ನಿಭಾಯಿಸುವ ಸಾಮರ್ಥ್ಯ ಹೊಂದಿರಬಹುದು. ಹಾಗಾದ್ರೆ ಆ ಅಧ್ಯಯನದಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬರಲೇ ಇಲ್ವಾ? ಹಾಗಿದ್ರೆ ಆ ಅಧ್ಯಯನದ ಉದ್ದೇಶವೇನು? ಇಲ್ಲ, ಅಲ್ಲೇ ಒಂದು ಸೂಕ್ಷ್ಮವಾದ ಆದರೆ ಅತ್ಯಂತ ಪ್ರಮುಖವಾದ ವ್ಯತ್ಯಾಸ ಕಂಡುಬಂತು.